ಕಾಂಗ್ರೆಸ್ನಲ್ಲಿ ಪ್ರಧಾನಿ ಕ್ಯಾಂಡಿಡೇಟ್ ಇಲ್ಲ, ಬಿಜೆಪಿಯಲ್ಲಿ ಡಜನ್ ಗಟ್ಟಲೆ ಇದ್ದಾರೆ. ಚಿಂತಾಮಣಿ ದಶಕಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಅಭ್ಯರ್ಥಿಯನ್ನೇ ಘೋಷಿಸಿಲ್ಲ. ಬಿಜೆಪಿಯಲ್ಲಿ ಡಜನ್ ಗಟ್ಟಲೆ ಇದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದು, ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿಯಾದರೆ ಮಾತ್ರ ಪ್ರಣಾಳಿಕೆ ಅನುಷ್ಠಾನ, ಇಲ್ಲದಿದ್ದರೆ ನಾಮಕಾವಸ್ಥೆ ಆಗಲಿದೆ ಎಂದು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ವ್ಯಂಗ್ಯವಾಡಿದ್ದಾರೆ. ತಾಲೂಕಿನ ತಳಗವಾರ ಹಾಗೂ ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರೊಡಗೂಡಿ ಬಿರುಸಿನ ಪ್ರಚಾರ ಕೈಗೊಂಡು ಮಾತನಾಡಿ, ಈಗಾಗಲೇ ರಾಜ್ಯ ಸರ್ಕಾರ 5 ಭಾಗ್ಯಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ದಿವಾಳಿ ಸ್ಥಿತಿಯಲ್ಲಿದೆ. ಇನ್ನು ಕಾಂಗ್ರೆಸ್ಗೆ ಮತ ನೀಡಿದರೆ ದೇಶ ಹೀನಾಯ ಸ್ಥಿತಿಗೆ ಬರುವುದು ಶತಸಿದ್ಧವೆಂದು ಪ್ರತಿಯೊಬ್ಬ ಮತದಾರನಿಗೂ ಅರಿವಾಗಿದೆ ಎಂದು ಹೇಳಿದರು. ಬಿಜೆಪಿಗೆ ಏಕೆ ಮತ ನೀಡಬೇಕೆಂದರೆ 10 ವರ್ಷಗಳಲ್ಲಿ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ನಡೆಸುತ್ತಿರುವ ವ್ಯಕ್ತಿ ಎಂದರೆ ಮೋದಿ ಅವರು. ಮಹಿಳೆಯರಿಗೆ 35% ರಿಂದ 50% ವರೆಗೆ ಮೀಸಲಾತಿ ಕಲ್ಪಿಸಿದ ಕೀರ್ತಿ ಮೋದಿ ಅವರಿಗೆ ಸಲ್ಲುತ್ತದೆ. ಸ್ವಯಂ ಉದ್ಯೋಗಕ್ಕೆಂದು ವಿಶ್ವಕರ್ಮ ಮುದ್ರಾ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿರುವುದಲ್ಲದೆ ದೇಶದ ಬೆನ್ನೆಲುಬಾಗಿರುವ ರೈತನಿಗೆ ರಸಗೊಬ್ಬರಗಳಿಗೆ ಯಂತ್ರೋಪಕರಣಗಳಿಗೆ ಸಹಾಯಧನ, ಯುವಕರಿಗೆ ಉದ್ಯೋಗ ಸೃಷ್ಟಿ, ಉನ್ನತ ಶಿಕ್ಷಣಕ್ಕೆ ಸಾಲ ಸೌಲಭ್ಯ, ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಕಾರ್ಖಾನೆಗಳ ಸ್ಥಾಪನೆ, ಲಕ್ಷಾಂತರ ಜನರಿಗೆ ಉದ್ಯೋಗ. ನರೇಂದ್ರ ಮೋದಿ ಅವರ ಕನಸು ಪ್ರತಿ ಬಡ ಕುಟುಂಬದವರಿಗೆ ಸೂರು ಕಲ್ಪಿಸುವ ಸಂಕಲ್ಪ ಮೋದಿ ಅವರದ್ದೆಂದರು. ಆದರೆ ಕಾಂಗ್ರೆಸ್ ಬಿಟ್ಟಿ ಭಾಗ್ಯಗಳು ಕೊಟ್ಟು ಪ್ರತಿಯೊಬ್ಬರ ವ್ಯಕ್ತಿಯ ಮೇಲೆ 20,000 ರೂಪಾಯಿಗಳ ಸಾಲ ಹೊರಿಸಿ ರಾಜ್ಯವನ್ನು ಸಾಲದ ಕೂಪಕ್ಕೆ ನೂಕಿದ್ದಾರೆಂದರು. ನಮ್ಮ ರಾಜ್ಯ ಉಜ್ವಲವಾಗಿರಬೇಕೆಂದು ಜಲಧಾರೆ, ಪಂಚರತ್ನ ಯೋಜನೆಗಳನ್ನು ಜೆಡಿಎಸ್ ಪಕ್ಷದ ಪ್ರಣಾಳಿಕೆಗಳನ್ನು ಅಳವಡಿಸಿಕೊಂಡು ರಾಜ್ಯವನ್ನು ಬಲಪಡಿಸಲು ಹಿರಿಯ ಮುತ್ಸದ್ದಿ ದೇವೇಗೌಡರ ಸಲಹೆ ಪಡೆದು ಮೋದಿಜಿ ದೇಶದ ಅಭಿವೃದ್ಧಿಗಾಗಿ ಸಂಕಲ್ಪ ತೊಟ್ಟಿದ್ದಾರೆಂದರು. ದಲಿತರ ಪರ ಎಂದು ಮಾತನಾಡುವ ನೈತಿಕತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ಅದು ದಲಿತರನ್ನು ಹಾಗೂ ಶೋಷಿತರನ್ನು ವ್ಯವಸ್ಥಿತವಾಗಿ ತುಳಿಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದು, ಅಂತ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿದರೆ ದೇಶಕ್ಕೆ ಮಾರಕವಾಗಿದ್ದು, ಈ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಬಹುಮತದಿಂದ ಗೆಲ್ಲಿಸಿ ಮೋದಿ ಕೈ ಬಲಪಡಿಸಿ ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ಮುಖಂಡರಾದ ಕೈವಾರ ಸುಬ್ಬಾರೆಡ್ಡಿ, ಗಂಗಾಧರ್ ಮೂರ್ತಿ, ಶ್ರೀನಿವಾಸ್ ರೆಡ್ಡಿ, ಬನ್ನಹಳ್ಳಿ ರವಿ, ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟೇಶ್, ಪ್ರತಾಪ್, ಗ್ಯಾಲಹಳ್ಳಿ ಆಂಜನೇಯ ರೆಡ್ಡಿ, ಚಾಂದ್ ಪಾಷಾ, ಅಧ್ಯಕ್ಷ ಯಾಸ್ಮಿನ್ ದಾಸ್, ಉಪಾಧ್ಯಕ್ಷ ಸರಸ್ವತಮ್ಮ, ನಾರಾಯಣ ಸ್ವಾಮಿ, ರಮೇಶ್, ನರಸಿಂಹಮೂರ್ತಿ, ಟೊಮಾಟೊ ಗೌಸ್ ಮತ್ತಿತರರು ಉಪಸ್ಥಿತರಿದ್ದರು. 4 ಬಡತನ ರೇಖೆಗಳು ನಮ್ಮಲ್ಲಿ, 4 ಜಾತಿಗಳು. ಈ 4 ಜಾತಿಗಳನ್ನ ಮೇಲೆತ್ತಿದ್ರೆ ಈ ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತ ನಂಬಿರುವಂತ ಪ್ರಧಾನಮಂತ್ರಿಗಳು. ಮೊದಲನೆಯದು ನಾರಿ ಶಕ್ತಿ, ಹೆಣ್ಣು ತಾಯಿ ಸಮಾನ, ತಂಗಿ ಸಮಾನ, ಅಕ್ಕ ಸಮಾನ, ಅಜ್ಜಿ ಸಮಾನ, ಎಲ್ಲದಕ್ಕೂ ಈ ಹೆಣ್ಣಿಗೆ ಎಲ್ಲದರಲ್ಲೂ ಸಮಪಾಲು ಕೊಡಬೇಕು. ಲೋಕಸಭೆ, ರಾಜ್ಯಸಭೆ, ವಿಧಾನ ಪರಿಷತ್, ವಿಧಾನಸಭೆಯಲ್ಲಿ 33% ಸಮಾನತೆ. ನೆಕ್ಸ್ಟ್ ಪಾರ್ಲಿಮೆಂಟ್ ಅಲ್ಲಿ, ನೆಕ್ಸ್ಟ್ ಇಲ್ಲಿ ಮಹಿಳೆನೇ ಆಗ್ಬೋದು. 33% ಸಮಾನತೆ. ಗ್ರಾಮೀಣ ಪಂಚಾಯಿತಿಗಳಲ್ಲಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ 50% ಸಮಾನತೆ. ಅವರು ಯಾವುದೇ ಉದ್ಯೋಗಗಳು ಮಾಡಲಿ, ಅವರು ಯಾವುದ್ರಲ್ಲೇ ಒಂದು ಕುರಿ ಫಾರಂ, ಹಸು ಫಾರಂ, ಯಾವುದೋ ಒಂದು ಫಾರಂಗಳು ಮಾಡಲಿ, ಒಂದು ವ್ಯಾಪಾರ ಮಾಡಲಿ, ಒಂದು ಬಿಸ್ನೆಸ್ ಮಾಡಲಿ, ಅವರಲ್ಲಿ ನಾರಿ ಶಕ್ತಿಗೆ ಸಬ್ಸಿಡಿ 35% ಇಂದ 50%, 75% ಟೆಕ್ಸ್ಟೈಲ್ಗೆ, ಎಲ್ಲದರಿಂದ ಸಬ್ಸಿಡಿಗಳು ಅವ್ರಿಗೆ. ನಾರಿ ಶಕ್ತಿ ಮನೆಯಲ್ಲಿ ಯಜಮಾನತಿ ಮೇಲೆ ಬರಬೇಕು. ಅಕ್ಕಿ ನಮ್ಗೆ ಯಾರು ಕೊಡ್ತಾ ಇಲ್ಲ, ನಾವು ಅದರಿಂದ ಅಕ್ಕಿ ಕೊಡಕ್ಕಾಗಲ್ಲ, ದುಡ್ಡು ಕೊಡ್ತೀನಿ ಅಂದ್ರು. ನೀನ್ ಅಕೌಂಟ್ಗ 170 ರೂಪಾಯಿ ಬಂದ್ರು ನೋಡ್ತೀಯ, 170 ರೂಪಾಯಿ ಬಿಡ್ದಿದ್ರು ನೋಡ್ತೀಯ, ಮನೆಗ್ ನೀನ್ ಬಾಧೆ ಇರಲ್ಲ. ಅದೇ ಅಕ್ಕಿ 10 kg ಬರ್ತದೆ ಅಂದ್ರೆ ಡಿಪೋತಾಗ ಹೋಗ್ತೀಯ, ಡಿಪೋತಾಗ 10 kg ಇದನ್ನ ಎಷ್ಟು ಜನ ತಿನ್ಬೋದು ಅಂತ ನೋಡ್ತೀಯ. ಇವತ್ತು ಭಾರತ್ ಜೋಡೋ ಅಕ್ಕಿ ಬಂದಿದೆ 29 ರೂಪಾಯಿ. ಅಕ್ಕಿ ಪರ್ಚೇಸ್ ಮಾಡ್ಕೊಡು ಎಷ್ಟು ಟನ್ ಐತೆ ಅಂತ ಹೇಳ್ಬಿಟ್ಟು. ಯಾಕೆ ನಿನ್ಗೆ ಅಕ್ಕಿ ಕೊಡ್ತಾ ಇಲ್ಲ ಸರ್ಕಾರಕ್ಕ? ಯಾರನ್ನ ಟೆಂಡರ್ ಹಾಕಿದ್ರೆ ಸರ್ಕಾರಕ್ಕೆ ಟೆಂಡರ್ ಹಾಕಿ ನಾನು ಅಕ್ಕಿ ಕೊಡ್ತೀನಿ ಅಂದ್ರೆ ಈ ದುಡ್ಡು ಬರಲ್ಲಪ್ಪ ನಮ್ಗ. ದಿವಾಳಿ ಸರ್ಕಾರ
ದಿವಾಳಿ ಎದ್ದೋಗೈತೆ ಸರ್ಕಾರ. ಈ ಸರ್ಕಾರ ಹತ್ರ ದುಡ್ಡಿಲ್ಲ. ಹೋಗಿ ಯಾರನ್ನ ಸಾಲ ಕೇಳಿದ್ರೆ ಏನ್ ಮಾಡ್ತಾರೆ ಇವಾಗ? ಯಾರನ್ನ ನಾವೇ ಹೋಗಿ ಸಾಲ, ಇವನ್ ದುಡ್ಡು ಕೊಡಂಗಿದ್ರೆ ಸಾಲ ಕೊಡ್ತಾರೆ. ಇವನ ಹತ್ರ ಏನೂ ಇಲ್ಲ ಅಂದ್ರೆ ಅಪ್ಪ ನನ್ನ ಹತ್ರ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಹಂಗೆ ಈ ಸರ್ಕಾರ ಅಕ್ಕಿ ಕೇಳಕ್ ಹೋದ್ರೆ ಯಾರು ಅಕ್ಕಿ ಕೊಡಿಲ್ಲ, ಯಾವ ಸ್ಟೇಟ್ ಅವರು ಕೊಡಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ. ನೀವಿಷ್ಟು ಯೋಜನೆಗಳು ಫ್ರೀಯಾಗಿ ಬಿಟ್ಟಿದ್ದೀರಿ. ನೀವು ಮೊದಲೇ ಯೋಚನೆ ಮಾಡಿದ್ದೀರಾ? ಯೋಚನೆ ಶಕ್ತಿ ಇದೆಯಾ ನಿಮ್ಗೆ? ಇವತ್ತು ಇಷ್ಟು ಯೋಜನೆಗಳು ಮಾಡಿ ಫ್ರೀ ಅಂತೇಳಿ ಜನಕ್ಕೂ ಏನು ಆಗದಿದ್ದಂಗೆ ಆ ದುಡ್ಡು ಪೋಲಾಗಂಗ್ ಮಾಡ್ತಾ ಇದ್ದೀರಿ. ಯಾರ ಮನೆಗಳಲ್ಲಿ 2,000, ಯಾರು ಶ್ರೀಮಂತರಿದ್ದಾರೋ ಅವ್ರ ಮನೆಗಳಿಗೆ 2,000 ಸೇರ್ತಾ ಇದೆ, ಬಡವರಿಗೆ ಸೇರ್ತಾ ಇಲ್ಲ. ಅಧಿಕಾರಿಗಳ ಆಟ. ಅಧಿಕಾರಿಗಳು ಯಾರು ಕೊಡೋದು? ಅಧಿಕಾರಿಗಳಿಗೆ ಲಂಚ ಬೇಕು. ಅಧಿಕಾರಿಗಳಿರೋ ಮನೆಗಳಿಗೆ ತೆಗೆದು ನೋಡಿ. ಬಡವರ ಮನೇಲಿ ಒಂದು ಕಾಲೋನಿಗೆ ಹೋದ್ರೆ ಎಷ್ಟು 2,000 ಕೊಡ್ತಾ ಇದಾರೆ. ಅದೇ ಶ್ರೀಮಂತರ ಕಾಲೋನಿಗಳಿಗೆ ಹೋಗಿ 2,000 ಎಷ್ಟು ಜನಕ್ಕೆ ಕೊಡ್ತಾವ್ರೆ ತೆಗೆದು ನೋಡಿ. ಯೋಜನೆಗಳು, ನಾನು 5 ಗ್ಯಾರಂಟಿ ಅಂತ ನಕಲಿ ಕಾರ್ಡ್ ಪ್ರಿಂಟ್ ಮಾಡಿ ಕರ್ನಾಟಕ ರಾಜ್ಯ ಲಾಟರಿ ಅಂತ ಹೇಳ್ಬಿಟ್ಟು ಎಲ್ಲ ಬಡವರಿಗೂ ಮನೆಗೆ ಹಂಚ್ಕೊಂಡ್ ಬಂದಿವತ್ತು. ಅವ್ರು ಯಾರು ಕೇಳಿದಾರೋ ತಿರ್ಗಿ 25 ಯೋಜನೆಗಳು ತರ್ತಾರೆ. ನೀನ್ ಮನೆ ಕಟ್ಸ್ಕೊಂಡ್ಬಿಡ್ತೀನಿ, ನೀನ್ ಲಕ್ಷ ಕೊಡ್ತೀನಿ, 5 ಲಕ್ಷ ಕೊಡ್ತೀನಿ, ಈ ದೇಶ ಬೇಕಾದ್ರೆ ಮಾಡ್ಬಿಡ್ತೀನಿ, ನಮ್ಗೆ ಓಟ್ ಹಾಕ್ರಿ ಅಂತ ಕೇಳ್ತಾರೆ. ಆದ್ರಿಂದ ಇದು ಗ್ರಾಮ ಪಂಚಾಯಿತಿ ಓಟ್ ಅಲ್ಲ, ಜಿಲ್ಲಾ ಪಂಚಾಯಿತಿ ಓಟ್ ಅಲ್ಲ, ತಾಲೂಕ್ ಪಂಚಾಯಿತಿ ಓಟ್ ಅಲ್ಲ, MLA ಓಟ್ ಅಲ್ಲ. ಇದು ಒಂದು ದೇಶದ ಘನತೆ, ಗೌರವ. ಈ ದೇಶ ನಮ್ಮದು. ಈ ದೇಶ ನಾವಿದ್ರೆ ಇವತ್ತು ಮುಸ್ಲಿಮರಿಗೆ ಮಕ್ಕಾ ಎಷ್ಟು ಇದು, ಕ್ರಿಶ್ಚಿಯನ್ರಿಗೆ ವಾಟಿಕನ್ ಚರ್ಚ್ ಇಟಲಿ ಎಷ್ಟು ಮುಖ್ಯನೋ, ನಮ್ಮಗಳ ಪ್ರಾಣಕ್ಕೆ, ನಮ್ಮಗಳ ಗ್ರಂಥಕ್ಕೆ, ಮಹಾಭಾರತ ರಾಮಾಯಣಕ್ಕೆ ಇವತ್ತು ಅಯೋಧ್ಯೆ ಅಷ್ಟೇ ಮುಖ್ಯ. ಆ ಅಯೋಧ್ಯೆನ ಇವತ್ತು 5,000 ವರ್ಷಗಳಿಂದ ಸನಾತನ ಧರ್ಮವಾಗಿ ಬಂದಿರೋ ಇವತ್ತು ನೀವು ಅಯೋಧ್ಯೆಯನ್ನು ಹೋಗಿ ನೋಡಿ, ನಮ್ಮ ಜನ್ಮ ಪಾವನ ಆಗ್ತದೆ. ಇವತ್ತು ಅವರು ಮಕ್ಕಳಿಗೆ ಎಷ್ಟು ಪವಿತ್ರವಾಗಿ ಹೋಗ್ಬಿಡ್ತಾರೋ, ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ಬಂದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ. ಅದೇ ರೀತಿ ನೀವು ನೋಡಬಹುದು, ಇವತ್ತು ಕಾಶಿನಿಂದ ನೀವು ಕನ್ಯಾಕುಮಾರಿನಿಂದ ಹಿಡಿದು ದೇವಸ್ಥಾನಗಳು ಇವತ್ತು ರಚಿಸ್ತಾ ಇದ್ದಾವೆ. ದೇವಸ್ಥಾನಗಳು ಅಭಿವೃದ್ಧಿಗಳು ಕಾಣ್ತಾ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಈ ತರ ಪ್ರಧಾನಮಂತ್ರಿ ಬೇಕಾ ಬೇಡ ನಮ್ಗೆ? ಆದ್ರಿಂದ ದಯವಿಟ್ಟು ಈ ಪ್ರಧಾನಮಂತ್ರಿ ನಮಗೆ ಗೆಲ್ಲಬೇಕು. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ದೇಶ, ಇದು ನಮ್ಮ ದೇಶ ಮಾರಕ್ಕಿಲ್ಲ. ದೇಶದ ಪರವಾಗಿ ನಾವಿದ್ದೀವಿ. ಈ ದೇಶ ರಾಮರಾಜ್ಯವಾಗುತ್ತೆ. ಈ ದೇಶ ನನ್ನ ದೇಶ, ನನ್ನ ಮಕ್ಕಳ ಭವಿಷ್ಯ, ನನ್ನ ರೈತರ ಭವಿಷ್ಯ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.